ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನ ವಿಡಿಯೋ ಮೇಲೆ ಹೆಚ್ಚಿನ ವ್ಯೂಸ್ ತರೋದು ಹೇಗೆ ಅದು ನೋಡೋಣ. ನೀವು ಕೂಡ ಒಬ್ಬ ಯೂಟ್ಯೂಬರ್ ಆಗಿದ್ದರೆ ಈ ವಿಡಿಯೋ ನಿಮಗಾಗಿದೆ. ಸ್ನೇಹಿತರೆ, ಇಂದಿನ ಸಮಯದಲ್ಲಿ 90 ಜನರಲ್ಲಿ 30 ಜನರು ಖಂಡಿತವಾಗಿಯೂ ತಮ್ಮದೇ ಆದ ಒಂದು ಯೂಟ್ಯೂಬ್ ಚಾನಲನ್ನು ಹೊಂದಿರುತ್ತಾರೆ. ಈ 30 ಜನರಲ್ಲಿ ಕೆಲವರು ತಮ್ಮ ಜೀವನಾಂಶಕ್ಕೆ ಬೇಕಾಗಿರುವುದನ್ನು ಪಡೆಯಲು ಬೇರೇನೂ ಕೆಲಸ ಮಾಡದೆ ಸಂಪೂರ್ಣ ಆದಾಯ ಯೂಟ್ಯೂಬ್ನಿಂದ ಮಾಡ್ತಿರುತ್ತಾರೆ. ಇದು ನೀವು ಕೂಡ ನೋಡಿರ್ಬೋದು, ಇಲ್ಲ ಕೇಳಿರ್ಬೋದು ಸ್ನೇಹಿತರೆ. ಸೊ ನಿಮ್ಮದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದರ ಮೇಲೆ ವ್ಯೂಸ್ ಬರ್ತಾ ಇಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಈ ವಿಡಿಯೋ ಪೂರ್ತಿ ನೋಡಿ. ಇದರಿಂದ ನಿಮಗೆ ತುಂಬ ಕಲಿಯಲು ಸಿಗಲಿದೆ, ಹಾಗೆ ಚಾನಲ್ ಗ್ರೋ ಕೂಡ ಮಾಡ್ಕೋಬೋದು ಸ್ನೇಹಿತರೆ. ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಮತ್ತು ಇನ್ಫಾರ್ಮೇಟಿವ್ ಆಗಿದೆ ಸ್ನೇಹಿತರೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ, ಹಾಗೆ ವಿಡಿಯೋ ಲೈಕ್ ಮಾಡಿ, ಜೊತೆಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಯಾಕಂದರೆ ಇಂಥವುದೇ ಯೂಸ್ಫುಲ್ ಕಂಟೆಂಟ್ ನಿಮಗೆ ನೋಡಲು ಮುಂದೆಯೂ ಈ ಚಾನಲ್ ಮೇಲೆ ಸಿಗಲಿದೆ. ಸ್ನೇಹಿತರೆ, ನಿಮಗೆ ನಮ್ಮ ಈ ಚಾನಲ್ ಮೇಲೆ ಅಪ್ಲೋಡ್ ಮಾಡುತ್ತಿರೋ ವಿಡಿಯೋಗಳು ಇಷ್ಟ ಆಗ್ತಿವೆ ಅಂತ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಒಂದು ಒಳ್ಳೆ ಕಮೆಂಟ್ ಕೂಡ ಮಾಡಿ ಸ್ನೇಹಿತರೆ. ಯೂಟ್ಯೂಬ್ ಇಂದು ಕಲಿಕೆಗೆ ಮತ್ತು ಮನೋರಂಜನೆಗೆ ಬಹಳ ದೊಡ್ಡ ವೇದಿಕೆಯಾಗಿದೆ. ಪ್ರತಿದಿನ ಲಕ್ಷಾಂತರ ಜನರು ತಮ್ಮ ವಿಡಿಯೋ ಮಾಡಿ ಅವುಗಳನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಹಾಗಾಗಿ ಯೂಟ್ಯೂಬ್ನಲ್ಲಿ ಪ್ರತಿಯೊಂದು ವಿಷಯದ ಮೇಲೆ ವಿಡಿಯೋ ಲಭ್ಯವಿದೆ. ಅದರಲ್ಲಿ ಕೆಲವು ಯೂಟ್ಯೂಬ್ ಚಾನಲ್ಗಳು ತಮ್ಮ ವಿಡಿಯೋ ಮೇಲೆ ಉತ್ತಮ ವೀಕ್ಷಣೆಗಳನ್ನು ಕೂಡ ಅಂದರೆ ವ್ಯೂಸ್ ಪಡೆಯುತ್ತವೆ. ಆದರೆ ಕೆಲವು ಚಾನಲ್ಗಳು ಉತ್ತಮ ವಿಡಿಯೋಗಳನ್ನು ಹೊಂದಿದ್ರೂ ಕೂಡ ಒಳ್ಳೆಯ ವೀಕ್ಷಣೆಗಳನ್ನು ಪಡೆಯುವುದಿಲ್ಲ, ವ್ಯೂಸ್ ಪಡೆಯುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸರಿಯಾಗಿ ಆಪ್ಟಿಮೈಸ್ ಮಾಡುವುದು ಬಹಳ ಮುಖ್ಯ ಸ್ನೇಹಿತರೆ. ನಿಮ್ಮ ಯೂಟ್ಯೂಬ್ ಚಾನಲ್ನ ವಿಡಿಯೋ ಮೇಲೆ ಒಳ್ಳೆಯ ವ್ಯೂಸ್ ಬರಬೇಕು ಅಂತ ಬಯಸಿದರೆ ವಿಡಿಯೋ ಮಾತ್ರ ಪೂರ್ತಿ ನೋಡುವುದರ ಜೊತೆಗೆ ನಾನು ಹೇಳೋ ಒಂದೊಂದು ಪಾಯಿಂಟ್ ಮೇಲೆ ಗಮನ ಕೊಡಿ ಸ್ನೇಹಿತರೆ. ಯೂಟ್ಯೂಬ್ ಚಾನಲನ್ನು ರಚಿಸುವುದು ಅಂದರೆ ಕ್ರಿಯೇಟ್ ಮಾಡುವುದು ತುಂಬಾ ಸುಲಭ, ಆದರೆ ಅದರಲ್ಲಿ ವೀಕ್ಷಣೆಗಳನ್ನು ಹೆಚ್ಚಿಸುವುದು ಸುಲಭವಲ್ಲ. ವೀಕ್ಷಣೆಗಳನ್ನು ಹೆಚ್ಚಿಸಲು ಮೊದಲ ಮಾರ್ಗವೆಂದರೆ ನಿಮ್ಮ ವಿಡಿಯೋವನ್ನು ವಾಟ್ಸಪ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಮತ್ತು ಫೇಸ್ಬುಕ್ನಂತಹ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳುವುದು. ಜನರು ನಿಮ್ಮ ವಿಡಿಯೋವನ್ನು ಇಷ್ಟಪಟ್ಟರೆ ಅವರು ಅದನ್ನು ಮತ್ತಷ್ಟು ಹಂಚಿಕೊಳ್ತಾರೆ, ಶೇರ್ ಮಾಡ್ತಾರೆ. ಹೀಗೆ ಮಾಡುವುದರಿಂದ ನಿಮ್ಮ ವಿಡಿಯೋ ವೈರಲ್ ಆಗ್ಬೋದು ಸ್ನೇಹಿತರೆ. ಇನ್ನು ಸ್ನೇಹಿತರೆ, ದಯವಿಟ್ಟು ನಿಮ್ಮ ವೀಕ್ಷಕರ ಕಾಮೆಂಟ್ಗಳಿಗೆ ಉತ್ತರಿಸಿ. ನಿಮ್ಮ ವೀಕ್ಷಕರಲ್ಲಿ ಕೆಲವರು ನಿಮಗೆ ಗೊತ್ತಿಲ್ಲದ ವಿಷಯದ ಬಗ್ಗೆನೂ ಕೆಲವೊಮ್ಮೆ ಪ್ರಶ್ನೆ ಮಾಡ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಸ್ನೇಹಿತ ಅಥವಾ ಗೂಗಲ್ನ ಸಹಾಯವನ್ನು ತೆಗೆದುಕೊಳ್ಳಬಹುದು. ಅಷ್ಟಾಗಿಯೂ ನಿಮಗೆ ಆ ಪ್ರಶ್ನೆಯ ಉತ್ತರ ಸಿಗದೇ ಇದ್ದಾಗ ಅವರ ಪ್ರಶ್ನೆಗೆ ಉತ್ತರವಾಗಿ ಸಾರಿ ಅಂತ ಮರಳಿ ಅವರಿಗೆ ಕಮೆಂಟ್ ಮಾಡಿ. ಇನ್ನು ನಿಮ್ಮ ಯೂಟ್ಯೂಬ್ ಚಾನಲ್ಗಾಗಿ ನೀವು ಒಂದು ಬ್ಲಾಗ್ ವೆಬ್ಸೈಟನ್ನು ಸಹ ರಚಿಸಬಹುದು. ಇದನ್ನು ಮಾಡುವುದು ಕೂಡ ಒಳ್ಳೆಯದು ಸ್ನೇಹಿತರೆ. ಇದರ ಹೊರತಾಗಿ ನೀವು ನಿಮ್ಮ ಬ್ಲಾಗ್ನಲ್ಲಿ ಗೂಗಲ್ ಆ್ಯಡ್ಸನ್ಸ್ ಜಾಹೀರಾತುಗಳನ್ನು ಸಹ ಹಾಕಬಹುದು ಸ್ನೇಹಿತರೆ. ಹೀಗೆ ಮಾಡೋದ್ರಿಂದ ನಿಮ್ಮ ಗಳಿಕೆಯು ಆರಂಭವಾಗಬಹುದು. ಸೊ ಇದು ಕೂಡ ಒಂದು ಒಳ್ಳೆಯ ಅವಕಾಶ ಸ್ನೇಹಿತರೆ. ಈ ಬ್ಲಾಗ್ ವೆಬ್ಸೈಟ್ ಬಗ್ಗೆ ನಿಮಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಇಚ್ಛೆ ಇದ್ದರೆ ಕಾಮೆಂಟ್ ಮಾಡಿ ಸ್ನೇಹಿತರೆ. ಇನ್ನು ನಿಮ್ಮ ವಿಡಿಯೋ ಟ್ಯಾಗ್ನಲ್ಲಿ ಉತ್ತಮ ಕೀವರ್ಡ್ಗಳನ್ನು ಆಯ್ಕೆ ಮಾಡಿ ಅವುಗಳನ್ನು ಬಳಸಿ. ಇದನ್ನು ಮಾಡುವುದರಿಂದ ಉತ್ತಮ ವ್ಯೂಸ್ ಪಡೆಯಬಹುದು. ಕೀವರ್ಡ್ಗಳು ಬಳಸುವಾಗ ನಿಮ್ಮ ವಿಡಿಯೋಗೆ ಸಂಬಂಧಿಸಿದ್ದಾಗಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ನಿಮ್ಮ ವಿಡಿಯೋವನ್ನು ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಮಾಡಿಕೊಳ್ತೀರಾ. ಆ ವಿಡಿಯೋ ಎಕ್ಸ್ಪೋರ್ಟ್ ಮಾಡಿದ ಬಳಿಕ ನೀವು ನೋಡಿರ್ಬೋದು ಏನೇನೋ ಅದರ ಹೆಸರು ಇರುತ್ತೆ. ಆ ವಿಡಿಯೋ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡುವ ಮುನ್ನ ನೀವು ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಿರ್ತೀರಾ ಅದರ ಪ್ರಕಾರ ಆ ವಿಡಿಯೋದ ಹೆಸರನ್ನು ಮರು ಹೆಸರಿಸಿ. ಈ ರೀತಿ ಮಾಡುವುದರಿಂದ ಹೆಚ್ಚಿನ ಪ್ರಯೋಜನವನ್ನು ನೀವು ಪಡೆಯಬಹುದು ಸ್ನೇಹಿತರೆ. ಪ್ರತಿಯೊಬ್ಬ ಯೂಟ್ಯೂಬರ್ ತನ್ನ ಚಾನಲ್ ಪ್ರಸಿದ್ಧವಾಗಬೇಕು, ಅದರ ಜೊತೆ ತಾನು ಕೂಡ ಫೇಮಸ್ ಆಗಬೇಕು ಅಂತ ಬಯಸುತ್ತಾನೆ. ಸೊ ಅದರಂತೆ ನೀವು ಕೂಡ ನಿಮ್ಮ ಚಾನಲ್ ಪ್ರಸಿದ್ಧವಾಗಬೇಕು, ಅದರ ಜೊತೆ ತಾನೂ ಕೂಡ ಫೇಮಸ್ ಆಗಬೇಕು ಅಂತ ಬಯಸಿದರೆ ಈ ಸಲಹೆಗಳನ್ನು ನೀವು ಅನುಸರಿಸಿ ಸ್ನೇಹಿತರೆ. ಸೊ ಫಸ್ಟ್ ಪಾಯಿಂಟ್ ಸ್ನೇಹಿತರೆ, ನೋ ಯುವರ್ ಯೂಸರ್ ಇಂಟ್ರೆಸ್ಟ್. ನಿಮ್ಮ ಸಬ್ಸ್ಕ್ರೈಬರ್ಸ್ ಆಸಕ್ತಿಯನ್ನು ತಿಳಿದುಕೊಳ್ಳಿ. ನಿಮ್ಮ ಸಬ್ಸ್ಕ್ರೈಬರ್ಸ್ ನೀವು ಅಪ್ಲೋಡ್ ಮಾಡಿದ ಯಾವ ವಿಡಿಯೋಗಳನ್ನು ನೋಡಿ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದಾರೆ ಅದನ್ನು ನೋಡಿ. ನಿಮ್ಮ ಚಾನಲ್ಗೆ ಸಂಬಂಧಿಸಿದ ವಿಷಯದಂತೆಯೇ ನೀವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು. ನಿಮ್ಮ ವೀಕ್ಷಕರ ಸಮಸ್ಯೆಗಳನ್ನು ನೀವು ಪರಿಹರಿಸಬೇಕು. ಇದರೊಂದಿಗೆ ನಿಮ್ಮ ಸಬ್ಸ್ಕ್ರೈಬರ್ಸ್ ನಿಮ್ಮ ಚಾನಲನ್ನು ಇನ್ನಷ್ಟು ಇಷ್ಟಪಡುತ್ತಾರೆ ಸ್ನೇಹಿತರೆ.
ಇನ್ನು ಸೆಕೆಂಡ್ ಪಾಯಿಂಟ್, ಕ್ವಾಲಿಟಿ ಕಂಟೆಂಟ್. ಗುಣಮಟ್ಟದ ವಿಷಯವನ್ನು ಡೆಲಿವರ್ ಮಾಡೋದು ಬಹಳ ಮುಖ್ಯ ಸ್ನೇಹಿತರೆ. ನೀವು ಮನೋರಂಜನೆಗಾಗಿ ಮಾತ್ರ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ಆಗಲ್ಲ. ನಿಮಗೆ ಯಾವುದಾದ್ರೂ ವಿಷಯದ ಬಗ್ಗೆ ಉತ್ತಮ ಜ್ಞಾನವಿದ್ದರೆ ನೀವು ವಿಡಿಯೋಗಳ ಮೂಲಕ ಅದನ್ನು ಪ್ರಸ್ತುತಪಡಿಸಿ, ಅದರ ಬಗ್ಗೆ ಒಳ್ಳೆ ವಿವರಣೆ ಕೊಟ್ಟು ನಿಮ್ಮ ಸಬ್ಸ್ಕ್ರೈಬರ್ಸ್ ಮುಂದೆ ಪ್ರಸ್ತುತಪಡಿಸಿ ಸ್ನೇಹಿತರೆ. ಇನ್ನು ಥರ್ಡ್ ಪಾಯಿಂಟ್ ಸ್ನೇಹಿತರೆ, ಅಪ್ಲೋಡ್ ಡೈಲಿ ಕಂಟೆಂಟ್. ನೀವು ಪ್ರತಿದಿನ ಒಂದು ವಿಡಿಯೋವನ್ನಾದರೂ ಅಪ್ಲೋಡ್ ಮಾಡಬೇಕು. ಏಕೆಂದರೆ ನೋಡಿ ಸ್ನೇಹಿತರೆ, ಆರಂಭದಲ್ಲಿ ಹೆಚ್ಚಿನ ಜನರು ನಿಮ್ಮನ್ನು ಗುರುತಿಸಿರೋಲ್ಲ, ನಿಮ್ಮ ಚಾನಲ್ ಬಗ್ಗೆ ಅವರಿಗೆ ಗೊತ್ತಿರೋದಿಲ್ಲ. ಹೀಗಿರುವಾಗ ಪ್ರತಿದಿನ ನಿಮ್ಮ ಚಾನಲ್ ಮೇಲೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದ್ರಿಂದ ಜನ ನಿಮ್ಮ ಚಾನಲ್ ಮೇಲೆ ಬರ್ತಾರೆ. ನಿಮ್ಮ ಚಾನಲ್ ಬಗ್ಗೆ ಜನರಲ್ಲಿ ಅರಿವು ಮೂಡುತ್ತೆ, ಜನ ನಿಮ್ಮನ್ನು ಫಾಲೋ ಮಾಡ್ತಾರೆ, ಹೀಗೆ ಸಬ್ಸ್ಕ್ರೈಬ್ ಆಗ್ತಾರೆ, ವಿಡಿಯೋ ಕೂಡ ನೋಡ್ತಾರೆ. ವಿಡಿಯೋ ಮೇಲೆ ವ್ಯೂಸ್ ಕೂಡ ಇನ್ಕ್ರೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆರಂಭದಲ್ಲಿ ಒಂದು ವಿಡಿಯೋ ಆದರೂ ಡೈಲಿ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇನ್ನು ಫೋರ್ತ್ ಪಾಯಿಂಟ್ ಸ್ನೇಹಿತರೆ, ಶೇರ್ ಆನ್ ಸೋಷಿಯಲ್ ಮೀಡಿಯಾ. ನಿಮ್ಮ ವಿಡಿಯೋವನ್ನು ನೀವು ಸಾಧ್ಯವಾದಷ್ಟು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಬೇಕು. ಹೆಚ್ಚಿಗೆ ಜನರು ಭೇಟಿ ನೀಡುವಂತಹ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ, ಅಲ್ಲಿ ನಿಮ್ಮ ವಿಡಿಯೋ ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ಅಲ್ಲಿ ಶೇರ್ ಮಾಡಿದ ವಿಡಿಯೋ ಮೇಲೆ ನೀವು ಒಳ್ಳೆ ಕಮೆಂಟ್ ಮಾಡಿರೋ ನಿಮ್ಮ ಕಮೆಂಟ್ ನೋಡಿ ಜನ ನಿಮ್ಮ ಚಾನಲ್ಗೆ ಭೇಟಿ ಕೊಡ್ತಾರೆ ಸ್ನೇಹಿತರೆ. ಸೊ ಇವೆಲ್ಲ ಪಾಯಿಂಟ್ಸ್ಗಳನ್ನು ಗಮನದಲ್ಲಿಟ್ಟುಕೊಂಡು ಮುನ್ನುಗ್ಗಿ ಚಾನಲ್ ಡೆಫಿನೆಟ್ಲಿ ಗ್ರೋ ಆಗುತ್ತೆ, ಒಳ್ಳೆ ವ್ಯೂಸ್ ಕೂಡ ಬರುತ್ತೆ. ಸೊ ಸ್ನೇಹಿತರೆ, ಈ ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸುತ್ತೇನೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದ್ರ ಜೊತೆಗೆ ಒಂದು ಒಳ್ಳೆ ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಇಂಥವುದೇ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.